ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡಿ, ಇದು ನುಗ್ಗೆಕಾಯಿ ಕಟ್ ಮಾಡಿಕೊಂಡು ಹಚ್ಕೊಂಡಿದ್ದೀನಿ ನಾನು. ಮತ್ತು ಇದು ಟೊಮೆಟೊ ತೊಗೊಂಡಿದ್ದೀನಿ, 4 ಟೊಮೆಟೊ ತೊಗೊಂಡಿದ್ದೀನಿ. ಈಗ ಮೊದಲನೇದಾಗಿ ನಾವು ತೊಗರಿಬೇಳೆ 1.5 ಕಪ್ ಹಾಕೋತೀನಿ. ಈಗ ನೋಡಿ, 1 ಕಪ್ ತೊಗರಿಬೇಳೆ ಹಾಕ್ಕೊಂಡೆ. ಈಗ ಸ್ವಲ್ಪ 1/2 ಕಪ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ತೊಳ್ಕೊಂಬಿಡೋಣ ನೀರು ಹಾಕಿ. ನೋಡಿ, ಸಿಪ್ಪೆ ಬಿಡಿಸಿರೋಂಥ ಆಲೂಗಡ್ಡೆ ನಾನು 2 ತೊಗೊಂಡು ಹಚ್ಚಿಟ್ಕೊಂಡಿದ್ದೀನಿ. ಈಗ ತೊಗರಿಬೇಳೆ ತೊಳೆದಿರೋಂಥದ್ರಲ್ಲಿ ಇದಕ್ಕೆ ನಾನು ಹಚ್ಚಿರೋಂಥ ಆಲೂಗಡ್ಡೆ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನ ಹಾಕ್ಕೋಬೇಕು. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಳ್ಳೋಣ. ಇದು 2 ವಿಜಿಲ್ ಹಾಕಬೇಕು. ನೋಡಿ, 2 ವಿಜಿಲ್ ಆದಮೇಲೆ ಇದು ಆಗಿರೋಂಥ ಬೇಳೆ ಮತ್ತು ಆಲೂಗಡ್ಡೆ ಈಗ ಅದು ಸೈಡ್ಗೆ ಇಟ್ಟು ನಾವು ಬಾಣಲಿಯಲ್ಲಿ ಈಗ ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆ, ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈ ಥರ ಆರೋಗ್ಯವಾಗಿರೋಂಥ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ನಮಗೆ. ಈಗ ನೋಡಿ, ಒಗ್ಗರಣೆಗೆ ನಾನು ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಆಗಬೇಕು, ಚೆನ್ನಾಗಿ ಬೇಯಬೇಕಿದು. ನೋಡಿ, ಬೆಂದಿದೆ ಇದು ಇವಾಗ. ಸೊ ಇವಾಗ ಇದಾಗಿದೆ ಅಲ್ಲ, ತೊಗರಿಬೇಳೆ ಮತ್ತು ಆಲೂಗಡ್ಡೆ ಹಾಕ್ಕೊಂಡಿರೋದ್ರಲ್ಲಿ ನಾವು ಈಗ ಒಗ್ಗರಣೆ ಹಾಕ್ಕೊಂಡಿರೋದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದು ಸ್ವಲ್ಪ ತಿಕ್ಕಾಯಿತು ಅಂತ ಅಂದ್ಬಿಟ್ಟು ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸಾಂಬಾರು ವಾರಕ್ಕೊಂದು 2 ಸಲ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಈಗ ನಾನು ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡ್ತಾರಲ್ವ, MTR ಯೂಸ್ ಮಾಡ್ತಾರೆ ಕೆಲವರು, ಬಟ್ ನಾವು ಮನೆಯಲ್ಲೇ ಮಾಡಿದ್ರಿ ಸಾಂಬಾರು ಪೌಡರು, ಸೊ ಅದನ್ನೇ ನಾನು ಯೂಸ್ ಮಾಡಿಕೊಂಡೆ. ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಿ. ಇದು ಕುದೀತಾ ಇದ್ದಾಗೇ ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಅಂಥ ನುಗ್ಗೆಕಾಯಿನ ಇದಕ್ಕೆ ಹಾಕ್ಕೊಳ್ತೀನಿ. ಅದು ಕುದೀತಾ ಇರಬೇಕು, ಕುದೀತಾ ಇದ್ದಾಗ ಹಾಕ್ಕೊಳ್ಳಿ ನುಗ್ಗೆಕಾಯಿನ. ನೋಡಿ, ಹಾಕ್ಕೊತಾ ಇದ್ದೀನಿ ನುಗ್ಗೆಕಾಯಿನ. ಈ ನುಗ್ಗೆಕಾಯಲ್ಲಿ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ? ಈ ನಾರಿನಾಂಶ ಇದೆಯಲ್ಲ ನುಗ್ಗೆಕಾಯಲ್ಲಿ, ಅದು ಶುಗರ್ ಪೇಷಂಟ್ಸ್ ಕೂಡ ತುಂಬ ಒಳ್ಳೆಯದು. ಇದನ್ನು ಪಲ್ಯ ಥರ ಕೂಡ ಮಾಡ್ಕೊಂಡು ತಿಂತಾರೆ. ಇದು ಸಾಂಬಾರು ಕೂಡ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಪಲ್ಯ ಮಾಡ್ಕೊಂಡಿದ್ರು ಇನ್ನೂ ಚೆನ್ನಾಗಿರುತ್ತೆ ತಿನ್ಕೊಂಡಿದ್ರೆ, ಬಟ್ ಸಾಂಬಾರಲ್ವಾ, ಇದು ಮುದ್ದೆ ರೈಸ್ಗೆ ಎಲ್ಲ ಮಾಡ್ಕೊಂಡು ತಿನ್ಬೋದು. ತುಂಬ ಆರೋಗ್ಯಕರವಾಗಿರೋಂಥ ಸಾಂಬಾರು ಇದು. 5 ನಿಮಿಷ ಬೇಯಕ್ಕೆ ಬಿಟ್ಟು ಅದನ್ನು ನುಗ್ಗೆಕಾಯಿ ಆದಮೇಲೆ ನೋಡಿ ಆಗಿದೆ. ನೋಡಿ, ಸಾಂಬಾರು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸಾಂಬಾರು. ಈ ಥರ ವಾರದಲ್ಲಿ 1-2 ಸಲ ಮಾಡ್ಕೊಂಡು ತಿಂತಾಯಿರಿ. ಶುಗರ್ ಜಾಸ್ತಿ ಇರೋರು ಕೂಡ ನಿಲ್ಲಾಗುತ್ತೆ, ಸೊ ಕಂಟ್ರೋಲಲ್ಲಿ ಬರುತ್ತೆ. ತುಂಬ ಆರೋಗ್ಯವಾಗಿರೋಂಥ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಘಮ 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 ಅಂತ ಇತ್ತು ನನಗಂತೂ. ನೀವು ಟ್ರೈ ಮಾಡಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.